ಟ್ರಾವೆಲ್ ಹಿಸ್ಟ್ರಿ ಹೇಳಿದ್ವಿ ನಾವು, ಸಿ ಡಿ ಲೇಡಿ ಮತ್ತು ಈಕೆಯ ತಂಡದ್ದು. ಇಷ್ಟೆಲ್ಲವನ್ನು ಯಾರ ಬೆಂಬಲವು, ಹೊರಗಿನ ಯಾರ ಬೆಂಬಲವೂ ಇಲ್ಲದೆ ಮಾಡೋದಕ್ಕೆ ಸಾಧ್ಯನಾ? ಬೆಂಗಳೂರಿನಿಂದ ಗೋವಾಗೆ ಹೋಗೋದು, ಗೋವಾದ ಸ್ಟೇಗೆ ಯಾರು ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ವಿ. ಈ ಕೆ ಶಿವಮೂರ್ತಿಗೆ ಏನು ಇಂಟ್ರೆಸ್ಟ್ ಈ ಕೇಸ್ನಲ್ಲಿ? ಯಾಕೆ ವ್ಯವಸ್ಥೆ ಮಾಡಬೇಕಿದ್ರು? ಹುಡುಕೊಂಡು ಹೋಗಿ ಕೇಳಿದ್ರೆ ಅತ್ಯಾಚಾರ ಮಾಡಿಸ್ಕೊಂಡಿದ್ದೀನಿ, ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳುವ ಹೆಣ್ಣು ಮಗಳೊಬ್ಬಳು ಬಂದಾಗ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಿದೆ ಅಂತ ಹೇಳಬಹುದೇನು? ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಮತ್ತು ಕಾಂಟ್ಯಾಕ್ಟ್ ವೈಸ್ ಬೆಂಬಲ ಇಲ್ಲದೆ ಇದ್ದರೆ 28 ದಿನ ಹೀಗೆ ಭಾರತದ ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆಗೆ ಓಡಾಡ್ಕೊಂಡಿರೋದು ಸಾಧ್ಯ ಇರಲಿಲ್ಲ. ಗೋವಾಗೆ ಹೋಗ್ತಾಳೆ, ಗೋವಾದಿಂದ ಬೆಂಗಳೂರಿಗೆ ವಾಪಸ್ ಬರ್ತಾಳೆ, ಬೆಂಗಳೂರಿನಲ್ಲಿ ಇನ್ನಿಬ್ಬರು ಈಕೆಯನ್ನು ಸೇರಿಸ್ಕೊಳ್ತಾರೆ, ಇಲ್ಲಿಂದ ಸೀದಾ ಕೇರಳದ ಎರ್ನಾಕುಲಮ್ಗೆ ಹೋಗ್ತಾಳೆ, ಎರ್ನಾಕುಲಮ್ನಲ್ಲಿ ಪರಶಿವಮೂರ್ತಿ ಬಂದು ಜಾಯ್ನ್ ಆಗೋದು, ಕೇರಳದಿಂದ ಡೆಲ್ಲಿಗೆ ಫ್ಲೈಟು. ಇದೆಲ್ಲ ಸಾಧ್ಯ ಆಗಿದ್ದಾದರೂ ಹೆಂಗೆ? ಸಹಜವಾಗಿ ಪ್ರಶ್ನೆಗಳು ಬರುತ್ತೆ. ಆವಾಗ ಯಾರು ಮಾಡಿಸಿದ್ರು ಅಂದಾಗ ನೆನಪಾಗೋದು ಆಡಿಯೋ. ತನ್ನ ತಮ್ಮನ ಜೊತೆ 2 ಸಲ ಮಾತಾಡ್ತಾಳೆ, ಚಿನ್ನಿ ಅಂತ ಮಾತಾಡೋ ಆಡಿಯೋ ಇದೆಯಲ್ಲ, ಅದರಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ನನ್ನ ಬೆಂಬಲಕ್ಕೆ ಅನ್ನೋದನ್ನು ಮತ್ತೆ ಒತ್ತಿ ಹೇಳ್ತಾಳೆ. ಅವರೆಲ್ಲ ತಮ್ಮ ರಾಜಕೀಯಕ್ಕೆ ನಿಮ್ಮನ್ನು ಬಳಸ್ಕೊಂಡು ಕೈ ಬಿಟ್ಟುಬಿಡ್ತಾರೆ ಅಂತ ತಮ್ಮ ಆತಂಕ ವ್ಯಕ್ತಪಡಿಸಿದಾಗ, ಅಷ್ಟೇ ಮಾಡೋದಾಗಿದ್ದರೆ ಅವರೇ ಬಂದು ನನ್ನನ್ನು ಯಾಕೆ ಭೇಟಿ ಆಗ್ತಾ ಇದ್ರು, ಯಾಕೆ ದುಡ್ಡು ಕೊಟ್ಟು ನನ್ನನ್ನು ಬೇರೆ ಊರಿಗೆ ಕಳಿಸ್ತಾ ಇದ್ರು ಅಂತ ಮರುಪ್ರಶ್ನೆ ಹಾಕ್ತಾಳೆ ಹುಡುಗಿ. ಅದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗು, ನೆನ್ನೆ ಆ ಹುಡುಗಿಯ ತಂದೆ ತಾಯಿ ಬೆಳಗಾವಿಯಲ್ಲಿ ಮಾಡಿದ ಪ್ರೆಸ್ ಮೀಟ್ ಅಂದರೆ ಸಿಸ್ಟಮೆಟಿಕ್ ಆಗಿ ಕಾಲ್ ಮಾಡಿದ ಪ್ರೆಸ್ ಮೀಟ್ ಅಲ್ಲ, ಹೊರಗಡೆ ಮೀಡಿಯಾದವ್ರು ನಿಂತ್ಕೊಂಡಿದ್ರು, ಅವರು ಹೊರಗೆ ಬಂದು ಮಾತಾಡಿದ್ರು. ಅಲ್ಲಿ ಆನ್ ದ ಫ್ಲೋ ಮಾತಿನ ಇದರಲ್ಲೇ ತಾಯಿ ಹೇಳ್ತಾಳೆ, 4-5 ತಿಂಗಳ ಹಿಂದೆನೇ ನಮ್ಮ ಮಗಳು ಹೇಳಿದ್ಲು ನನಗೆ ಡಿ ಕೆ ಶಿವಕುಮಾರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಕೆಲಸ ಕೊಡಿಸ್ತೀನಿ ಅಂತ ಮಾತು ಕೊಟ್ಟವ್ರು ಯಾರು? ಈಗ ಕಂಪ್ಲೇಂಟ್ನಲ್ಲಿರೋದು ರಮೇಶ್ ಜಾರಕಿಹೊಳಿ ಅಂತ. ರಮೇಶ್ ಜಾರಕಿಹೊಳಿ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ ನನ್ನನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತ ಯುವತಿ ಹೇಳ್ತಾ ಇದ್ದಾಳೆ. ನನ್ನ ತಾಯಿ ಹೇಳ್ತಾರೆ, 4-5 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ನನಗೆ ಕೆಲಸ ಕೊಡಿಸ್ತೀನಿ ಅಂದಿದ್ದಾರೆ, ನನಗೆ ದೊಡ್ಡವರ ಬೆಂಬಲ ಇದೆ ಅಂತ ನಮ್ಮ ಮಗಳು ನಮಗೆ ಹೇಳಿದ್ಲು ಅಂತ ತಾಯಿ ಹೇಳ್ತಾರೆ. ಅಂದರೆ ಈ ಅಷ್ಟೂ ಸರ್ಕಸ್ ನಡೀತಾ ಇರೋದು ಏಕಾಏಕಿ ಸಿ ಡಿ ರಿಲೀಸ್ ಆದ ನಂತರನೇ ತಂದೆ ತಾಯಿಗೆ ಗೊತ್ತಾಯಿತು ಅಂತಲ್ಲ. ಅವರು ಸಿ ಡಿ ನೋಡಿದ್ರು ಅಂತ ಹೇಳ್ತಿಲ್ಲ ನಾನು, ಆದರೆ ಇಂಥದ್ದು ಏನೋ ಒಂದು ನಡೀತಾ ಇದೆ ಅನ್ನೋದು ಅವರ ಗಮನಕ್ಕೂ ಬಂದಿತ್ತು. ಇದು ಹೌದು ಅಂತ ಯಾಕೆ ಅನಿಸುತ್ತೆ ಅಂತಂದರೆ, ಸಿ ಡಿ ರಿಲೀಸ್ ಆಗುವ ಕೆಲವು ದಿನ ಮೊದಲು ಸತೀಶ್ ಜಾರಕಿಹೊಳಿ ಅವರು ಹೆಲಿಕಾಪ್ಟರ್ನಲ್ಲಿ ಹೋಗಿದ್ರು ಆ ತಂದೆ ತಾಯಿಯನ್ನು ಭೇಟಿ ಆಗೋದಕ್ಕೆ, ಫೈನಲ್ ಕನ್ವಿನ್ಸ್ ಮಾಡೋದಕ್ಕೆ ಅಂತ ಮಾಹಿತಿಗಳು ಬಂದವು. ಹಾಗಾದರೆ ಹಲವು ತಿಂಗಳಿಂದ ಈ ಹಗ್ಗ ಜಗ್ಗಾಟ ನಡೀತಾ ಇತ್ತು. ರಮೇಶ್ ಜಾರಕಿಹೊಳಿನ ಹೇಳಿದ್ರಲ್ಲ, 3 ತಿಂಗಳಿಂದ ನಡೀತಾ ಇತ್ತಿದ್ದು ಅಂತ. ಆವಾಗ ಇಷ್ಟು ಗಂಭೀರಕ್ಕೆ ಹೋಗುತ್ತೆ ಅಂತ ತಂದೆ ತಾಯಿಗೆ ಅನಿಸಿತ್ತೋ ಇಲ್ಲವೋ? ಗಂಭೀರಕ್ಕೆ ಹೋದ ಮೇಲೆ ಮಗಳ ತಮ್ಮ ಕೈ ತಪ್ಪಿ ಹೋದ್ಲು ಅಂತ ಗೋಳಾಡಿ ಎದೆ ಬಡ್ಕೊಳ್ಳೋ ಪರಿಸ್ಥಿತಿ ಅವರಿಗೆ ಬಂತು. ಆಮೇಲೆ ಬಂದು ಬೆಳಗಾವಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಕಿಡ್ನ್ಯಾಪ್ ಆಗಿದ್ದಾಳೆ ನಮ್ಮ ಮಗಳು ಅಂತ. 2 ಸಲ 2 ಕಡೆಗಳಲ್ಲಿ ಮನವಿ ಮಾಡಿಕೊಳ್ತಾರೆ, ನಮ್ಮ ಮಗಳು ಇನ್ನೊಬ್ಬರ ಒತ್ತಡದಲ್ಲಿ ಇಂಥ ಮಾತುಗಳನ್ನು ಆಡ್ತಾ ಇದ್ದಾಳೆ, ಆಕೆ ಸ್ವಂತ ಬುದ್ಧಿಯಿಂದ ಹೇಳ್ತಾ ಇರುವ ಮಾತುಗಳಲ್ಲ ಇವು ಅಂತ 2 ಸಲ ಡಿ ಕೆ ಶಿವಕುಮಾರ್ ಮೇಲೆ ನೇರವಾದ ಆರೋಪ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಡಾಟ್ಸ್ ಕನೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ. ಈಗ ಪ್ರಶ್ನೆ ಇರೋದು ಕಿಂಗ್ ಪಿನ್ಗಳೆಯಲ್ಲಿ. ಆಕಾಶ್ ಇಲ್ಲೇ ಇದ್ದಾನೆ, ಆತನ ಹೇಳಿಕೆಯನ್ನು ಪಡೆದಾಗಿದೆ ಪೊಲೀಸರು, 164 ಕೂಡ ಮಾಡಿಸಿದ್ದಾರೆ. ಆಕಾಶ್ದು 164 ಆಗಿದೆ ಈ ಪ್ರಕರಣದಲ್ಲಿ. ಆದರೆ ನರೇಶ್ ಗೌಡ, ಶ್ರವಣ್, ಪರಶಿವಮೂರ್ತಿ ಪತ್ತೆ ಇಲ್ಲ. 5ನೇ ತಾರೀಕು ಈಕೆ ಮತ್ತು ಆಕಾಶ್ ಗೋವಾದಿಂದ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಗೊರಗುಂಟೆಪಾಳ್ಯದಲ್ಲಿ ನರೇಶ್ ಮತ್ತು ಶ್ರವಣ್ ಕಾರ್ ಹತ್ಕೋತಾರೆ. ಮೇಕ್ರಿ ಸರ್ಕಲ್ನಲ್ಲಿ ಆಕಾಶ್ನನ್ನು ಕೆಳಗಿಳಿಸಿ 3 ಜನ ಹೋಗ್ತಾರೆ. ಎಲ್ಲಿಗೆ? ಕೇರಳದ ಎರ್ನಾಕುಲಂಗೆ. ಅಲ್ಲಿ ಬಂದು ಪರಶಿವಮೂರ್ತಿ ಜಾಯ್ನ್ ಆಗೋದು. ಈಗ ಹೋದವ್ರು 4 ಜನ, ಬಂದವರು ಒಬ್ಬಳೆ. ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ.
ಪೊಲೀಸರಾಗಲೇ ಕಸ್ಟಡಿಗೆ ತಗೊಂಡಾಗಿದೆ ಅವರನ್ನು ಅಂತ ಕನ್ಫರ್ಮ್ ಆಗಬೇಕು. ಕನ್ಫರ್ಮ್ ಆಗಿಲ್ಲ ಇನ್ನು. ಈ ನಮ್ಮ ಪೊಲೀಸರು ಕೂಡ ಈ CD ಲೇಡಿ ಪರ ವಕೀಲ ಜಗದೀಶ್ ಬಂದು ಮೀಡಿಯಾದ ಎದುರಿಗೆ ಹುಡುಗಿ ಎಲ್ಲಿದ್ದಾಳೆ ಅನ್ನೋದು ಪೊಲೀಸರಿಗೆ ಗೊತ್ತು, ಪೊಲೀಸ್ ಭದ್ರತೆಯಲ್ಲೇ ಇದ್ದಾಳೆ ಅಂತ ಹೇಳೋ ತನಕ ನಮಗೂ ಅಂದಾಜಿರಲಿಲ್ಲ. ಅದು ಆಗಲೇ ಹುಡುಗಿಯನ್ನು ವಶಕ್ಕೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹುಡುಗಿಗೆ ಪೊಲೀಸರ ಭದ್ರತೆ ಕೊಟ್ಟಾಗಿದೆ ಅಂತ ಗೊತ್ತಾಗಿದೆ ಇವತ್ತು ಮಧ್ಯಾಹ್ನ ಜಗದೀಶ್ ಹೇಳಿದಾಗ. ಹಾಗೆ ಇವತ್ತಲ್ಲ ನಾಳೆ CD ಗ್ಯಾಂಗನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವ ಮಾಹಿತಿ ಕೂಡ ಬರುತ್ತೋ ಏನೋ. ಪ್ರಶ್ನೆಗಳ ಒಂದೆರಡಲ್ಲ ಈ ಪ್ರಕರಣದಲ್ಲಿ, ಒಂದೆರಡಲ್ಲ ಪ್ರಶ್ನೆಗಳು ಬರ್ತಾ ಇರೋದು. ಒಟ್ಟು 3 ಕೇಸ್ಗಳು ದಾಖಲಾಗಿದೆ. ಯಾವ್ದ್ಯಾವುದು? ಮೊಟ್ಟ ಮೊದಲ ಕೇಸು ಸದಾಶಿವನಗರದಲ್ಲಿ ರಮೇಶ್ ಜಾರಕಿಹೊಳಿ ಕೊಡ್ತಾರೆ, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅಂತ. ಅದರಲ್ಲಿ ಏನಿದೆ? ನಕಲಿ CD ತಯಾರಿಸಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಆರಂಭದಲ್ಲಿ ದುಡ್ಡು ಕೊಟ್ಟೆ, ಆನಂತರ ತುಂಬ ದೊಡ್ಡ ಮೊತ್ತ ಕೇಳಿದಾಗ ಕೊಡೋದಿಲ್ಲ ಅಂತ ಹೇಳಿದೆ. ಅಲ್ಲೊಂದು FIR ಆಯಿತು. ಆ FIR SITಗೆ ಟ್ರಾನ್ಸ್ಫರ್ ಆಗಿದೆ. ಅದಾದ ಮೇಲೆ ಬೆಳಗಾವಿಯ APMC ಪೊಲೀಸ್ ಸ್ಟೇಷನ್ಗೆ ಈಕೆಯ ತಂದೆ ತಾಯಿ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ನಮ್ಮ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ. APMC ಪೊಲೀಸರದ್ದು ಏನೂ ವ್ಯಾಪ್ತಿ ಇಲ್ಲ ಅಲ್ಲಿ, ಹುಡುಗಿ ಅಲ್ಲಿ ಇದ್ದದ್ದೇ ಅಲ್ಲ, ಅಲ್ಲಿಂದ ಅಲ್ಲ ನಾಪತ್ತೆಯಾಗಿದ್ದು ಅದೇ ಸತ್ಯ ಅನ್ನೋದಾದರೆ ಎಲ್ಲಿಂದ? ಬೆಂಗಳೂರಿನ RT ನಗರ ಲಿಮಿಟ್ಸ್ನಿಂದ, RT ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಿಂದ. APMC ಪೊಲೀಸರು ಬೆಂಗಳೂರಿನ RT ನಗರಕ್ಕೆ ಆ ಕೇಸನ್ನು ಟ್ರಾನ್ಸ್ಫರ್ ಮಾಡೋದು. ಅದಾದ ಮೇಲೆ ಫೈನಲಿ ಹುಡುಗಿ ತಾನು ಒಂದು ಕಂಪ್ಲೇಂಟ್ ಬರೆದು ತನ್ನ ಅಡ್ವೊಕೇಟ್ ಜಗದೀಶ್ಗೆ ರೀಚ್ ಮಾಡಿಸ್ತಾಳೆ, ಅತ್ಯಾಚಾರ ಆಗಿದೆ ನನ್ನ ಮೇಲೆ ಅಂತ. ಅದರದೊಂದು FIR ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಆಯಿತು. ಸದಾಶಿವನಗರದಲ್ಲಿ ಒಂದು, RT ನಗರದಲ್ಲಿ ಇನ್ನೊಂದು, ಕಬ್ಬನ್ ಪಾರ್ಕ್ನಲ್ಲಿ ಮತ್ತೊಂದು. ಈಗ 3 ಕೇಸು ಇನ್ವೆಸ್ಟಿಗೇಷನ್ ನಡೀತಾ ಇರೋದು SITನಲ್ಲಿ. ಪ್ರಶ್ನೆ ಇರೋದು, ಈಗ ಮೊದಲಿಗೆ ಸೀರಿಯಸ್ ಆಗಿ ನಡೀತಾ ಇರೋದು ಕೇಸಿನ ವಿಚಾರಣೆ ಅತ್ಯಾಚಾರ ಪ್ರಕರಣದ್ದು. ಅದರಲ್ಲಿ ರಮೇಶ್ ಜಾರಕಿಹೊಳಿ ಅರೆಸ್ಟ್ ಆಗಿಬಿಡ್ತಾರ? ಇವತ್ತು CD ಲೇಡಿ ಪರ ವಕೀಲರು ಮಾತನಾಡಿದ್ದನ್ನು ಕೇಳಿಸ್ಕೊಂಡಿದ್ದೀರಿ ನೀವು ಅಂದ್ಕೊಂಡಿದ್ದೀನಿ. ಏಕವಚನದಲ್ಲಿ ಹೇಳಿದರು, ಅವನು ಕಂಬಿ ಎಣಿಸೋದನ್ನು ನಾವು ನೋಡಬೇಕು ಅಂತ. ಅವನು ಅಂದರೆ ರಮೇಶ್ ಜಾರಕಿಹೊಳಿ. ಪೊಲೀಸರಿಗೆ ಬದ್ಧತೆ ಇದ್ದರೆ ಆತನನ್ನು ಅರೆಸ್ಟ್ ಮಾಡಬೇಕು, ಕಂಬಿ ಎಣಿಸೋದು ನಾವು ನೋಡಬೇಕು ಅಂತಿದ್ದಾರೆ. ವಕೀಲರೇ ಹೇಳಿದ ಮಾತ್ರಕ್ಕೆ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ, ಯುವತಿ ಹೇಳಿದ್ದಕ್ಕೂ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಬಂಧಿಸುವುದು ಅಥವಾ ಬಂಧಿಸದೇ ಇರುವಂಥದ್ದು ಅಂತಿಮವಾಗಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ವಿಷಯ. ಇಟ್ ಈಸ್ ಅ ಪ್ಯೂರ್ ಡಿಸ್ಕ್ರಿಷನ್ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್. ತನಿಖಾಧಿಕಾರಿ ಬಂಧನ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾಡಬಹುದು, ಅವಶ್ಯಕತೆ ಇಲ್ಲ ಅನಿಸಿದರೆ ಮಾಡದೇ ಇರಬಹುದು. ಫೈನಲಿ ಚಾರ್ಜ್ ಶೀಟ್ ಸಲ್ಲಿಸುವಾಗ ತಗಳಿ ಇಲ್ಲಿದ್ದಾನೆ ಅಂತ ಕರ್ಕೊಂಡು ಕೊಟ್ಟರು ಆಗುತ್ತೆ. ಬಂಧನ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಆದರೆ ಡಿಸ್ಕ್ರಿಷನ್ ಅದು ಏನೇ ಇರಲಿ, ರಮೇಶ್ ಜಾರಕಿಹೊಳಿ ಗಲಿಬಿಲಿಗೊಂಡಿದ್ದಾರೆ, ಗಾಬರಿಗೊಂಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ನಿನ್ನೆ ಇಲ್ಲಿಂದ ಬೆಳಗಾವಿಗೆ ಹೋದರು. ನಾವೆಲ್ಲ ಅಂದ್ಕೊಂಡ್ವಿ ಬೆಳಗಾವಿ ಲೋಕಸಭಾ ಎಲೆಕ್ಷನ್ನಿನ ಬೈ ಎಲೆಕ್ಷನ್ನಿನ ನಾಮಿನೇಷನ್ನಲ್ಲಿ ಮಂಗಳ ಅಂಗಡಿಯವರ ಜೊತೆಗೆ ಇರ್ತಾರೆ ರಮೇಶ್ ಜಾರಕಿಹೊಳಿ ಅಂತ. CM ಹೋಗಿದ್ದರು, ಈಶ್ವರಪ್ಪ CM ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಹೋಗಿದ್ದರು. ಆದರೆ ಇವತ್ತು ನಾಮಿನೇಷನ್ ಫೈಲ್ ಮಾಡುವಾಗ ರಮೇಶ್ ಜಾರಕಿಹೊಳಿ ಹೋಗಲಿಲ್ಲ, ಅಲ್ಲಿಗೆ ಹೋಗಲಿಲ್ಲ. ಅವರು ಮಧ್ಯಾಹ್ನ ಏಕಾಏಕಿ ಮನೆಯಿಂದ ಹೊರಟರು ಅಂತ ಸುದ್ದಿ ಬಂತು. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡ್ರು, ಗೊತ್ತಾಗಲಿಲ್ಲ. ನೋಡಿದ್ರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿದ್ದಾರೆ. ಅಲ್ಲೂ ಯಾರು ಏನು ಪ್ರಶ್ನೆ ಕೇಳಿದ್ರು ಅವ್ರು ಉತ್ತರ ಕೊಡಲಿಲ್ಲ. ದರ್ಶನ ಮಾಡ್ಕೊಂಡ್ರು, ಹೊರಗೆ ಬಂದರು, ತಂಪಾಡಿತಾ ಹೊರಟುಬಿಟ್ರು. ಗಲಿಬಿಲಿಗೊಂಡಿದ್ದಾರೆ, ಗಾಬರಿಗೊಂಡಿದ್ದಾರೆ ಅನ್ನೋದು ಬಹಳ ಕ್ಲಿಯರಾಗಿ ಅರ್ಥ ಆಗ್ತಿದೆ. ಹಾಗಾದರೆ ಬಂಧನ ಭೀತಿ ಅವರಿಗೂ ಕಾಡ್ತಾ ಇದೆಯಾ? ಸದ್ಯಕ್ಕೆ ಲೀಗಲ್ ಆಪ್ಷನ್ಸ್ ಏನಿದೆ ರಮೇಶ್ ಜಾರಕಿಹೊಳಿ ಅವರ ಎದುರಿಗೆ? ವಕೀಲರಾದ KV ಧನಂಜಯ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಎಷ್ಟರ ಮಟ್ಟಿಗೆ ಅರೆಸ್ಟ್ ಆಗೋ ಪಾಸಿಬಿಲಿಟಿ ನಿಮಗೆ ಕಾಣಿಸ್ತಾ ಇದೆ? ವೆಲ್, ಈಗಾಗಲೇ ಸಂತ್ರಸ್ತೆ ತನ್ನ 164 ಹೇಳಿಕೆಯನ್ನಾಗಲೇ ಕೊಟ್ಟಾಗಿದೆ. ಹೌದು. ಅಂಡ್ ಸಂತ್ರಸ್ತೆಗೆ ಈಗ ಆಲ್ಮೋಸ್ಟ್ ರೌಂಡ್ ದ ಕ್ಲಾಕ್ ಸೆಕ್ಯೂರಿಟಿಯನ್ನ ಪೊಲೀಸ್ನವರು ಒದಗಿಸಿದ್ದಾರೆ. ಹೌದು.
ಸೊ ಸೆಕ್ಯೂರಿಟಿ ಒದಗಿಸ್ತಿರೋ ಉದ್ದೇಶ ಏನಂದ್ರೆ ಆಕೆ ವ್ಯಕ್ತಪಡಿಸಿರುವಂತ ಭಯ, ಜೀವ ಭಯ ಮತ್ತೆ ಆರೋಪಿಯ ವಿರುದ್ಧ ಹೇಳಿರುವಂತ ಹೇಳಿಕೆ. ಸೊ ಸೆಕ್ಯೂರಿಟಿನ ಕೊಡೋದೇ ಆದ್ಮೇಲೆ ಸೆಕ್ಯೂರಿಟಿ ಯಾವ ವ್ಯಕ್ತಿಯಿಂದ ಥ್ರೆಟ್ ಇದೆ ಆ ವ್ಯಕ್ತಿಯನ್ನ ಬಂಧಿಸ್ತಾ ಇರುವಂತದ್ದು ಸ್ವಲ್ಪ ಆಭಾಸ ಆಗುತ್ತಲ್ವಾ? ಬಂಧಿಸದೇ ಇರುವಂಥದ್ದು ಆಭಾಸ ಆಗುತ್ತೆ ಅಂತೇನು? ಯಾತಕ್ಕೆ ಅಂದ್ರೆ ಬಿಕಾಸ್ ಸೆಕ್ಯೂರಿಟಿ ರೌಂಡ್ ದ ಕ್ಲಾಕ್ ಸೆಕ್ಯೂರಿಟಿ ಇವಾಗ ಆಕೆ ಕೊಡ್ತಿದ್ದಾರೆ. ಹೌದು. ಸೊ ಕೊಡ್ಲಿಕ್ಕೆ ಅಟ್ ಸಮ್ ಲೆವೆಲ್ ಪೊಲೀಸ್ನವ್ರು ರೆಕಗ್ನೈಸ್ ಮಾಡಿದ್ದಾರೆ ದಟ್ ಆಕೆಗೆ ಜೀವ ಭಯ ಇದೆ. ಜೀವ ಭಯ ಬರುವಂತದ್ದು ಆಕೆ ಹೇಳಿರುವಂತದ್ದು ಇಂಥ ವ್ಯಕ್ತಿಯಿಂದ ಜೀವ ಭಯ ಇದೆ ಅಂತ. ಓಕೆ. ಸೊ ಹೀಗಿದ್ದಾಗ ಪೊಲೀಸ್ನವರೇ ರೆಕಗ್ನೈಸ್ ಮಾಡಿ ಆಕೆಗೆ ಸೆಕ್ಯೂರಿಟಿ ಕೊಡ್ತಿರೋದ್ರಿಂದ ಅಂಡ್ ಯಾವ ವ್ಯಕ್ತಿಯಿಂದ ಜೀವ ಭಯ ಬರ್ತಿದೆ ಆ ವ್ಯಕ್ತಿಯನ್ನ ಬಂಧಿಸದೇ ಇರುವಂತದ್ದು ಇಟ್ ವಿಲ್ ಲುಕ್ ಅ ಬಿಟ್ ಅಭಾಸ ಅಂತ ಹೇಳ್ಬಹುದು. ಅಲ್ಲ, ಥ್ರೆಟ್ ಅನ್ನು ಪೊಲೀಸರು ರೆಕಗ್ನೈಸ್ ಮಾಡಿದ್ದಾರೆ ಅಂತ ಓಕೆ, ಬಟ್ ಆಕೆ ಮತ್ತೆ ಹೇಳ್ಕೊಂಡ್ಲ ನನಗೆ ಅಪಾಯ ಇದೆ ಅಂತ. ಸೊ ಆ ಕಾರಣಕ್ಕೋಸ್ಕರ ಅಂಟಿಲ್ ಸಮ್ ಪ್ರೋಗ್ರೆಸ್ ಆಗೋವರೆಗೂ ಪೊಲೀಸ್ನವ್ರಿಗೆ ನಾಳೆ ಒಂದ್ ವೇಳೆ ಅವ್ರು ಅರೆಸ್ಟ್ ಮಾಡಿದ್ರೆ ಆಶ್ಚರ್ಯ ಪಡೋ ಹಾಗಿಲ್ಲ ಅಂತ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಪೊಲೀಸ್ನವರ ಸೌಂಡ್ ಡಿಸ್ಕ್ರಿಷನ್ಗೆ ಬಿಟ್ಟಂತ ವಿಚಾರ. ಕರೆಕ್ಟ್. ಅಂಡ್ ಈ ತರನಾದ ಪ್ರಕರಣಗಳಲ್ಲಿ ಯಾವಾಗ ಒಂದು ಸಂತ್ರಸ್ತೆ ಈ ತರನಾದ ಭಯವನ್ನ ವ್ಯಕ್ತಪಡಿಸ್ತಾರೆ ಮತ್ತೆ ಆ ಭಯಕ್ಕೆ ಪೂರಕವಾಗಿ ಪೊಲೀಸ್ನವರು ಕ್ರಮವನ್ನ ಜರುಗಿಸ್ತಾರೆ, ಈ ತರ ಸೆಕ್ಯೂರಿಟಿ ಕೊಡೋ ಒಂದು ಕ್ರಮವನ್ನ, ಆ ಸೆಕ್ಯೂರಿಟಿ ಕೊಡೋ ಕ್ರಮ ಇನ್ನೂ ಹೆಚ್ಚು ಸಮರ್ಪಕವಾಗಿರ್ಲಿ ಅನ್ನೋ ಕಾರಣಕ್ಕೆ ಬಂಧಿಸೋ ಸಾಧ್ಯತೆ ಹೆಚ್ಚಿದೆ. ಓಕೆ. ಸೊ ಈ ರೀತಿ ನೋಡ್ಬೋದು. ಅಕಸ್ಮಾತ್ ರಮೇಶ್ ಜಾರಕಿಹೊಳಿ ಲೀಗಲ್ ಅಡ್ವೈಸ್ ಕೇಳ್ಕೊಂಡು ತಮ್ಮ ಹತ್ರನೇ ಬಂದ್ರೆ ಒಂದು ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡು ಬಿಡಿ ಅಂತ ಹೇಳ್ತೀರಾ? ಈಗೆಲ್ಲ ತುಂಬಾ ತಡವಾಗಿದೆ ಅಂತ ಹೇಳಬೇಕಾಗತ್ತೆ. ಬಿಕಾಸ್ ಆಂಟಿಸಿಪೇಟರಿ ಬೇಲ್ ಅನ್ನ ಈ ಹಂತದಲ್ಲಿ ಅಗೇನ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಪ್ರೊಸೀಜರ್ ಈ ಹಂತದಲ್ಲಿ ಆಂಟಿಸಿಪೇಟರಿ ಬೇಲ್ ಕೊಡೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಸೊ ಬಟ್ ಅದೇನಾಗುತ್ತೆ ಅಂದ್ರೆ ಇದನ್ನ ನಾವು ಈ ಪ್ರಕರಣದ ಫ್ಯಾಕ್ಟ್ಸ್ ಅನ್ನ ಒಂದ್ ಕಡೆ ನೋಡೋದಾದ್ರೆ ಈ ತರನಾದ ಪ್ರಕರಣಗಳಲ್ಲಿ ದೇರ್ ಇಸ್ ಸಮಥಿಂಗ್ ನೋನ್ ಆಸ್ ಅ ಜನರಲ್ ಟ್ರೆಂಡ್ ಅಂಡ್ ಜನರಲ್ ಟ್ರೆಂಡ್ ನ ಪೊಲೀಸ್ನವ್ರು ಇನ್ವೋಕ್ ಮಾಡ್ತಾರೆ. ಸೊ ಆ ಜನರಲ್ ಟ್ರೆಂಡ್ ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮಾತನಾಡ್ತಿರುವಂತದ್ದು. ಸೊ ಆ ಜನರಲ್ ಟ್ರೆಂಡ್ ಪೂರಕವಾಗಿ ಪೊಲೀಸ್ನವ್ರು ನಡ್ಕೊಳ್ತಾರೆ ಯಾವಾಗ ಪ್ರಕರಣವನ್ನ ಹೆಚ್ಚು ಜನರು ಗಮನಿಸ್ತಿರ್ತಾರೆ ಅವಾಗ. ಸೊ ಈ ಕಾರಣಗಳಿಗೋಸ್ಕರ ಇಟ್ ಇಸ್ ಪಾಸಿಬಲ್ ಟು ಸೇ ದಟ್ ಅವರನ್ನ ಬಂಧಿಸೋ ಸಾಧ್ಯತೆ ಹೆಚ್ಚಿದೆ. ಅಂದ್ರೆ ಬಂಧಿಸದೇ ಇರೋ ಸಾಧ್ಯತೆಯನ್ನ ಒಂದು ಕಡೆ ಇಟ್ಟು ಬಂಧಿಸೋ ಸಾಧ್ಯತೆಯನ್ನ ಇನ್ನೊಂದ್ ಕಡೆ ನೋಡಿದಾಗ ಬಂಧಿಸೋ ಸಾಧ್ಯತೆ ಹೆಚ್ಚಿದೆ. ಸೊ ಈ ತರ ವಿಶ್ಲೇಷಣೆ ಮಾಡಬಹುದು. ಆಂಟಿಸಿಪೇಟರಿ ಬೇಲ್ಗೆ ಹೋಗೋದು ಯಾಕೆ ಬೆಟರ್ ಐಡಿಯಾ ಅಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಅಲ್ಲ, ಬಿಕಾಸ್ ಈಗಾಗ್ಲೇ ಆಕೆ ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ ಅಪ್ರಹೆನ್ಷನ್ ಅನ್ನ ನಮ್ಮ ಕಾನೂನು ಯಾವ ತರನಾದ ಒಂದು ಆಶಯವನ್ನ ಹೊಂದಿದೆ ಅಂದ್ರೆ ಈ ಅತ್ಯಾಚಾರಕ್ಕೆ ಒಳಗಾದಂತ ಸಂತ್ರಸ್ತೆಯರು ಯಾರಿದ್ದಾರೆ ಅವರು ತನಿಖೆಯ ಹಂತದಲ್ಲಿ ಕೋಆಪರೇಟ್ ಮಾಡ್ಬೇಕಾದ್ರೆ ಅವರಿಗೆ ಒಂದು ಸೆಕ್ಯೂರಿಟಿ ಇರುವಂತ ಅಟ್ಮಾಸ್ಫಿಯರ್ ಬೇಕಾಗತ್ತೆ. ಆ ಸೆಕ್ಯೂರಿಟಿ ಇರೋ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಆರೋಪಿಯನ್ನ ವಶಕ್ಕೆ ಪಡೆಯುವಂತದ್ದು ಇಸ್ ಅನ್ ಅಕ್ಸೆಪ್ಟೆಡ್ ಪ್ರಾಕ್ಟಿಸ್. ಸೊ ಫಾರ್ ದಟ್ ರೀಸನ್ ಮಾಡಬಹುದು ಅಂತ. ನಾಟ್ ದಟ್ ಪೊಲೀಸ್ನವರಿಗೆ ಇವರಿಂದ ಸಂತ್ರಸ್ತೆಗೆ ತೊಂದರೆ ಆಗತ್ತೆ ಅನ್ನುವಂತ ಖಚಿತ ಮಾಹಿತಿ ಇದೆ ಅಂತ ಆ ರೀತಿ ಇರ್ಬೇಕು ಅಂತ ಏನಿಲ್ಲ. ಗೊತ್ತಾಯ್ತು. ಸೊ ಟು ಪ್ರೊವೈಡ್ ಅನ್ ಅಟ್ಮಾಸ್ಫಿಯರ್ ಆಫ್ ಸೆಕ್ಯೂರಿಟಿ ಆರ್ ಅಶ್ಯೂರೆನ್ಸ್ ಪೊಲೀಸ್ನವರು ಅರೆಸ್ಟ್. ಈಗ ರಮೇಶ್ ಜಾರಕಿಹೊಳಿ ಅವರ ಹತ್ರ ಇರೋ ಇನ್ನೊಂದು ಲೀಗಲ್ ಆಪ್ಷನ್ FIR ಕ್ವಾಶ್ ಮಾಡಿ ಅಂತ ಹೈಕೋರ್ಟ್ಗೆ ಹೋಗುವಂಥದ್ದು. ನನ್ನ ವಿರುದ್ಧ ದಾಖಲಾಗಿರುವಂಥದ್ದೇ ಸುಳ್ಳು ಪ್ರಕರಣ, ಇದನ್ನು ರದ್ದುಗೊಳಿಸಿ ಅಂತ. ಎಷ್ಟರ ಮಟ್ಟಿಗೆ ಹೈಕೋರ್ಟ್ ಇದನ್ನ ಎಂಟರ್ಟೈನ್ ಮಾಡಬಹುದು ಅಂತ ಅನ್ಸುತ್ತೆ ಸರ್? ದೇ ಡೋಂಟ್ ಎಂಟರ್ಟೈನ್. 376 ವಿಚಾರವಾಗಿ ಯಾವಾಗ FIR ದಾಖಲಾಗತ್ತೆ, FIR ದಾಖಲಾದ್ಮೇಲೆ 482 ಹಾಕೊಂಡಂತ ಪ್ರಕರಣಗಳನ್ನ ಕೋರ್ಟ್ಸ್ ಡೋಂಟ್ ಎಂಟರ್ಟೈನ್ ಅಟ್ ಆಲ್ ಅಂತ ಹೇಳ್ಬೋದು. ಅಷ್ಟು ಖಾತ್ರಿ ಒಂದು ಸರ್ಟೆನಿಟಿಯಿಂದ ಹೇಳ್ಬೋದು. ಆ ತರನಾದ ಪ್ರಕರಣಗಳನ್ನ ಕೋರ್ಟ್ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಅಲ್ಲ, 376 ಅಲ್ಲ, 376C ಅನ್ನುವಂಥದ್ದು ಏನಾದ್ರು ಮ್ಯಾಟರ್ ಆಗತ್ತಾ? ಇಲ್ಲ, ಇಟ್ ವೋಂಟ್ ಮ್ಯಾಟರ್ ಅಟ್ ಆಲ್. ಯಾಕಂದ್ರೆ 376 ಈಸ್ ಅತ್ಯಾಚಾರ ಅಥವಾ ರೇಪ್ ಅನ್ನುವಂಥದ್ದು. ಅದರಲ್ಲಿ ಗ್ರೇಡೇಷನ್ಸ್ ಅಲ್ಲಿ 376 ಫಾಲ್ ಆಗುತ್ತೆ. ಸೊ ಆಲ್ ಆಫ್ ಇಟ್ ಈಸ್ ಟ್ರೀಟೆಡ್ ಆಸ್ ಒನ್ ಕ್ಲಾಸ್ ಓನ್ಲಿ. ಈ 482 ಜೂರಿಸ್ಪ್ರೂಡೆನ್ಸ್ ಏನಿದೆ ಅದರಲ್ಲಿ ತಾರತಮ್ಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ದಿಸ್ ಇಸ್ 376C, ನಾಟ್ 376A ಅಥವಾ B ಅಂತ. ಸೊ 482 ಪಿಟಿಷನ್ ಇಟ್ಸ್ ಪ್ರಾಕ್ಟಿಕಲಿ ರೂಲ್ಡ್ ಔಟ್ ಅಂತ ಹೇಳ್ಬೇಕಾಗತ್ತೆ. ಬಟ್ ನಾವು ಹೈಪೋಥೆಟಿಕಲಿ ಒಂದ್ ವೇಳೆ ಇದ ವಿಮರ್ಶೆ ಮಾಡಿ ನೋಡೋದಾದ್ರೆ, ಐ ಮೀನ್ ಪ್ಯೂರ್ಲಿ ಹೈಪೋಥೆಟಿಕಲ್ ಒಂದು ಬೇಸಿಸ್ ಅಲ್ಲಿ ಮಾತನಾಡೋದಾದ್ರೆ,
ಈಗ ನೋಡಿ, ಈಗ ಇವರು ರಮೇಶ್ ಜಾರಕಿಹೊಳಿ ಅವರು ಫಸ್ಟ್ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಓಕೆ ಆ ಕಂಪ್ಲೇಂಟ್ ನಲ್ಲಿ ಅವರು ಈ ರೀತಿ ಘಟನೆ, ಯಾವುದೇ ತರನಾದ ಘಟನೆಗಳು ನಡೆದಿಲ್ಲ, ದೃಶ್ಯ ಮಾಧ್ಯಮದಲ್ಲಿ ಬರ್ತಿರುವಂತದ್ದು ಅವುಗಳೆಲ್ಲ ಕಲ್ಪಿತ ಅಂತ ಹೇಳಿ ಶುರು ಮಾಡಿ, ಓಕೆ ನಂತರ ಇಂತಿಂತ ವ್ಯಕ್ತಿಗಳು ಇವರನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ರು. ಬಟ್ ಅಟ್ ಸಮ್ ಲೆವೆಲ್ ಅವರು ಎಡವಿರೋದಾದ್ರೆ ಅಲ್ಲಿ ಎಡವಿದ್ರು ಅಂತ ಹೇಳ್ಬೇಕಾಗತ್ತೆ. ಯಾಕೆ ಅಂದ್ರೆ ನಾವು ಹೈಪೋಥೈಸ್ ಮಾಡೋದಾದ್ರೆ ದಟ್ ಈಕೆ ಆ ಬ್ಲಾಕ್ ಮೇಲ್ ತಂಡದ ಒಂದು ಭಾಗ ಅಂತ ನಾವು ಹೈಪೋಥೈಸ್ ಮಾಡೋದಾದ್ರೆ, ಅಂಡ್ ಇಟ್ಸ್ ಪಾಸಿಬಲ್. ಈಗ ಸಿ ಅಟ್ ದಿ ಎಂಡ್ ಆಫ್ ದ ಡೇ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ವಾಟ್ ಎವರ್ ಇಸ್ ಹ್ಯಾಪನಿಂಗ್, ನಾವು ಆ ರೀತಿ ಹೈಪೋಥೈಸ್ ಮಾಡಿ ನೋಡೋದಾದ್ರೆ ಆಕೆಯ ಪ್ರೊಟೆಕ್ಷನ್ಗೆ ಆಕೆ ಈ ತರ ರೇಪ್ ಕಂಪ್ಲೇಂಟ್ ಕೊಡಬೇಕಾದ ಅನಿವಾರ್ಯತೆಯನ್ನ ಅವರೇ ಸೃಷ್ಟಿ ಮಾಡಿದ್ರು ಅಂತಾನು ಕೂಡ ಭಾವಿಸಬಹುದು. ಬೈ ಫೈಲಿಂಗ್ ಎ ಕಂಪ್ಲೇಂಟ್. ಏಕೆಂದ್ರೆ ಐ ಮೀನ್ ಇಫ್ ಯು ಲುಕ್ ಅಟ್ ಇಟ್ ಫ್ರಮ್ ಡಿಫರೆಂಟ್ ಆಂಗಲ್ಸ್, ಫ್ಯಾಕ್ಟ್ಸ್ ನ ನಾವು ಗಣನೆಗೆ ತಗೊಳ್ಳದೆ, ಇಫ್ ಯು ಪ್ಯೂರ್ಲಿ ಲುಕ್ ಅಟ್ ಇಟ್ ಆಸ್ ಅ ಅಕಾಡೆಮಿಕ್ ಹೈಪೋಥೆಟಿಕಲ್, ಅವರು ಕೊಟ್ಟಂತ ಕಂಪ್ಲೇಂಟ್ ನಲ್ಲಿ ಒಂದು ವೇಳೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ಗೆ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇಫ್ ದ ಗರ್ಲ್ ಹ್ಯಾಸ್ ಟೇಕನ್ ದಿಸ್ ಸ್ಟೆಪ್, ದೆನ್ ರಮೇಶ್ ಜಾರಕಿಹೊಳಿ ಅವರು ಅವ್ರನ್ನ ಅವರೇ ಬ್ಲೇಮ್ ಮಾಡ್ಕೋಬೇಕಾಗತ್ತಲ್ವಾ? ಕರೆಕ್ಟ್ ಹೌದು. ಸೊ ದಟ್ ಈಸ್ ಅ ವೇ ಟು ಲುಕ್ ಅಟ್ ಇಟ್. ಸೊ ಐ ಮೀನ್ ಇನ್ ಲೈಟರ್ ವೀನ್ ಅಷ್ಟೇ, ಆಲ್ ಸೆಡ್ ಅಂಡ್ ಡನ್ ರೇಪ್ ಒಂದು, ಅದಕ್ಕೋಸ್ಕರ ಮುಂಚೆನೆ ಹೇಳಿದ್ದದ್ದು, ರೇಪ್ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆ ನಿಚ್ಚಳವಾಗಿ ಕಾಣುತ್ತೆ. ಅಂಡ್ ಇಫ್ ಹಿ ಗೆಟ್ಸ್ ಅರೆಸ್ಟೆಡ್, ಅದ್ರಲ್ಲಿ ಯಾವ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಬೇಕಾದಿಲ್ಲ. ಬಟ್ ಈಕೆ ರೇಪ್ ಕೇಸ್ ಹಾಕೋದಕ್ಕಿಂತ ಮುಂಚೆ ಅವರೊಂದು ಬ್ಲಾಕ್ ಮೇಲ್ ಕೇಸ್ ಹಾಕಿದ್ದಾರೆ. ಅದರಲ್ಲಿ ಅಫ್ಕೋರ್ಸ್ ಯಾರ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ, ಅಪರಿಚಿತ ವ್ಯಕ್ತಿಗಳಂತ ಹೇಳಿರುವಂಥದ್ದು. ಬಟ್ ಆ ಕಂಪ್ಲೇಂಟ್ ಮೇಲೆ ಪೊಲೀಸರು ಸುಮಾರು ವರ್ಕ್ ಮಾಡಿದ್ದಾರೆ ಸರ್. ಆ ಕಂಪ್ಲೇಂಟ್ ಮೇಲೇನೆ ಈಕೆ ಮನೆಯನ್ನು ಹೋಗಿ ಸರ್ಚ್ ಮಾಡಿದ್ದು, ಅಲ್ಲೊಂದಷ್ಟು ದುಡ್ಡು ಗಿಡ್ಡು ಸೀಸ್ ಮಾಡಿದ್ದು ಎಲ್ಲ ಆಗಿದೆ. ಕ್ಯಾನ್ ಹಿ ಟೇಕ್ ದಟ್ ಡಿಫೆನ್ಸ್? ಇಲ್ಲ. ಯಾಕೆ ಅಂದ್ರೆ ಅವರು ಬ್ಲಾಕ್ ಮೇಲ್ ಅನ್ನುವಂಥದ್ದನ್ನ ಎರಡನೇ ಆರೋಪವನ್ನಾಗಿ ಮಾಡಿದ್ದಾರೆ. ಸೆಂಟ್ರಲ್ ಥೀಮ್ ಏನಂದ್ರೆ ನಡೀದೇ ಇರುವಂತ ಘಟನೆಯನ್ನ ಸೃಷ್ಟಿ ಮಾಡಿದ್ದಾರೆ ಎಲೆಕ್ಟ್ರಾನಿಕಲಿ ಅಂತ ಹೇಳಿರುವಂತದ್ದಲ್ವಾ? ಕರೆಕ್ಟ್, ಹೌದು. ಸೊ ಅದೇ ವಿಷಯವಾಗಿ ಘಟನೆ ನಡೆದಿದೆ, ಆ ಘಟನೆಯ ಮೂಲಕ ನಾನು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದೀನಿ ಅಂತ ಈಕೆ 164 ಸ್ಟೇಟ್ಮೆಂಟ್ ಮಾಡಿ ಹೋದ ನಂತರ ಅವರ ಕಂಪ್ಲೇಂಟ್ ಗಣನೀಯವಾಗಿ ತನ್ನ ಒಂದು ಸೀರಿಯಸ್ನೆಸ್ ಅನ್ನ ಕಳ್ಕೊಂಡಿದೆ. ಓಕೆ ಸೊ ಆ ರೀತಿ ನೋಡ್ಬೇಕಾಗತ್ತೆ. ಸೊ ಅವರ ಕಂಪ್ಲೇಂಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಹಿಮ್. ಅವರು ಮೊದಲು ಕೊಟ್ಟಂತ ಕಂಪ್ಲೇಂಟ್ ಏನಿದೆ, ಐ ಡೋಂಟ್ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಹಿಮ್ ಅಟ್ ಆಲ್. ಬಿಕಾಸ್ ಕಂಪ್ಲೇಂಟ್ ಫೌಂಡೇಶನ್ ಬಂದು ಇದು ಫೋರ್ಜರಿ, ಇದು ಫೇಕ್ ವಿಡಿಯೋ ಅಂತ. ಆದ್ರೆ ಈ ವಿಡಿಯೋ ಫೇಕ್ ಅಲ್ವೇ ಅಲ್ಲ, ಇದು ಬ್ಲಂಡರ್ ಹಿ ಹ್ಯಾಸ್ ಡನ್ ನನಗೂ ಅನ್ನಿಸ್ತಾ ಇತ್ತದು. ಸೊ ಅದಕ್ಕೋಸ್ಕರ ನಾ ಹೇಳಿದ್ದು, ಇಫ್ ವಿ ಲುಕ್ ಅಟ್ ಇಟ್ ಇನ್ ಹೈಪೋಥೆಟಿಕಲ್ ಪರ್ಸ್ಪೆಕ್ಟಿವ್, ಆಕೆಗೆ ತನ್ನ ಪ್ರೊಟೆಕ್ಷನ್ಗೆ ಒಂದು ವೇಳೆ ಈ ತರನಾದ ಕಂಪ್ಲೇಂಟ್ ಹಾಕ್ಲೇಬೇಕಾದ ಅನಿವಾರ್ಯತೆನ ಇವರೇ ಸೃಷ್ಟಿ ಮಾಡಿರಬಹುದು ಅಂತ ಹೇಳ್ಬೇಕಾಗತ್ತೆ. ಓಕೆ ಐ ಮೀನ್ ದಟ್ಸ್ ಒನ್ ವೇ ಟು ಲುಕ್ ಅಟ್ ಇಟ್. ಇಂಟ್ರೆಸ್ಟಿಂಗ್ ಸರ್, ಇಂಟ್ರೆಸ್ಟಿಂಗ್. ಲೆಟ್ ಅಸ್ ಸಿ. ಸೊ ನಾಳೆ ಮತ್ತೆ 10 ಗಂಟೆಗೆ ಬರೋದಕ್ಕೆ ಹೇಳಿದ್ದಾರೆ. ಸದ್ಯಕ್ಕೆ ಆರಂಭದಲ್ಲಿ ಕೇವಲ ಆಕೆ ಕೊಟ್ಟಿರುವಂಥ ಕಂಪ್ಲೇಂಟ್ ಮೇಲೆ ಮಾತ್ರ ವಿಚಾರಣೆ ನಡೀತಾ ಇರುವಂಥದ್ದು. ಹೌದು. ಅಂಡ್ ಅವರು ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತ ಕಂಪ್ಲೇಂಟ್ ಇಸ್ ಪ್ರಾಕ್ಟಿಕಲಿ ಲಾಸ್ಟ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಹೇಳ್ಬೇಕಾಗತ್ತೆ. ಬಿಕಾಸ್ ಅವರ ಫೌಂಡೇಶನ್ ಅನ್ನ ಇವರು ಆಕ್ಚುಲಿ ಅಪ್ಸೆಟ್ ಮಾಡಿದ್ದಾರೆ. ಇವರು 164 ಸ್ಟೇಟ್ಮೆಂಟ್ ಕೊಡೋದು, ಮತ್ತೆ ಅದ್ರ ಮುನ್ನ ಘಟನೆ ನಡೆದಿರೋದ್ರಲ್ಲಿ ನನ್ನ ಒಂದು ಅತ್ಯಾಚಾರ ಅಡಗಿದೆ ಅಂತ ಹೇಳಿರೋದ್ರಿಂದ ಅವರ ಸ್ಟೇಟ್ಮೆಂಟ್ ಅಥವಾ ಜಾರಕಿಹೊಳಿ ಅವರ ಫಸ್ಟ್ FIR ಲಾಸ್ಟ್ ಇಟ್ಸ್ ಮಚ್ ಆಫ್ ಇಟ್ಸ್ ಸೀರಿಯಸ್ನೆಸ್ ಅಂತ ಹೇಳ್ಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್. ಇನ್ನೊಬ್ಬ ಹಿರಿಯ ವಕೀಲರಾದ ನಾಣಯ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲ ಆನ್ ಟ್ರ್ಯಾಕ್ ಅನ್ನಿಸ್ತಾ ಇದೆಯಾ ಸರ್ ಇವತ್ತು ನಡೆದಿದ್ದು, ನಾಳೆ ನಡೆಯಲಿರುವಂಥದ್ದು? ಹೌದು. KV ಧನಂಜಯ್ ಅವರು ಮಾತಾಡ್ತಾ ಇದ್ರು ಇಷ್ಟೋ ತನಕ. ನಾಣಯ್ಯ ಸರ್ ಕೇಳಿಸ್ತಿದ್ಯಾ ನನ್ನ ವಾಯ್ಸು? ಕೇಳ್ತದೆ. KV ಧನಂಜಯ್ ಅವರು ಮಾತಾಡ್ತಾ ಇದ್ರು, ಬಹುಶಃ ಅರೆಸ್ಟ್ ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ ನನಗೆ ಅಂತಂದ್ರು. ಆಂಟಿಸಿಪೇಟರಿ ಬೇಲ್ಗೆ ಹಾಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ, FIR ಕ್ವಾಶ್ಗೆ ಹಾಕೊಂಡ್ರೆ ಕೋರ್ಟ್ ಅದನ್ನ ಎಂಟರ್ಟೈನ್ ಮಾಡಲ್ಲ ಅಂತ. ಅಲ್ಲ, ಈಗ FIR ಪ್ರಥಮ ವರ್ತಮಾನವನ್ನು ಕ್ವಾಶ್ ಮಾಡೋ ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ನಿರೀಕ್ಷಣಾ ಜಾಮೀನು ಕೊಡ್ತಾರೆ ಈ ಕೇಸಲ್ಲಿ. ಕಾರಣ ಏನಂದ್ರೆ, ನೀವು ಹೇಳಿದ ಹಾಗೆ 376C ಯಲ್ಲಿ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಈ ತರದ ಒಂದು ಲೈಂಗಿಕ ವ್ಯವಹಾರಕ್ಕೆ ಬಂದಿದ್ದಾರೆ ಅಂತೇಳಿ ವಿಚಾರ ಅಲ್ವೋ? ಹೌದು. ಅದರಲ್ಲಿ ಇರುವುದು ಶಿಕ್ಷೆ ಎಷ್ಟು ಅಂದ್ರೆ 10 ವರ್ಷ ಶಿಕ್ಷೆ ಇದೆ. ಅಂದ್ರೆ ಕನಿಷ್ಠ ಪಕ್ಷ ಆದ್ರೆ 5 ವರ್ಷ ಆದ್ರೆ ಶಿಕ್ಷೆ ಕೊಡ್ಲೇಬೇಕು ಅಂತಿದೆ. ಬಾಕಿ ವಿಚಾರಗಳಲ್ಲೆಲ್ಲ ಬಂದಾಗ ಜೀವಾವಧಿ ಶಿಕ್ಷೆ ಇದೆ. ಹೌದು. ಮತ್ತೆ ಗ್ಯಾಂಗ್ ರೇಪ್ ಅಲ್ಲಿ ಬಂದಾಗ ಡೆತ್ ಸೆಂಟೆನ್ಸ್ ಇದೆ ಅದಕ್ಕೆ.
ಸೊ 376C ಆಗಿರೋದ್ರಿಂದ ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡ್ರೆ ಬೇಲ್ ಸಿಗೋ ಪಾಸಿಬಿಲಿಟಿ ಜಾಸ್ತಿ ಅಂತ ಅನ್ಸುತ್ತೆ. ಸಿರುವ ಚಾನ್ಸಸ್ ಇದೆ ಅದಕ್ಕೆ, ಬಿಕಾಸ್ ಪಬ್ಲಿಕ್ ಸರ್ವೆಂಟ್ ಅದನ್ನ ಮೇಡ್ ಯೂಸ್ ಆಫ್ ಇಟ್. ಈಗ ಇರುವ ಪ್ರಶ್ನೆ ಏನಂದ್ರೆ, ಇವರು ಬಲವಂತವಾಗಿ ಅವರನ್ನು ಮಾಡಿದ್ರ ಅಥವಾ ಮನ ಒಪ್ಪಿಸಿ ಮಾಡಿದ್ರ ಅಂತ ಎರಡು. ಓಕೆ ಓಕೆ. ಅದರಲ್ಲಿ ಕಾನೂನಲ್ಲಿ ಏನ್ ಹೇಳ್ತಾರೆ ಅಂದ್ರೆ 376 ಇಟ್ ಇಸ್ ನಾಟ್ ಎ ರೆಗ್ಯುಲರ್ ರೇಪ್, ಇಟ್ ಇಸ್ ಎ ಇಂಟರ್ಕೋರ್ಸ್. ಹೌದು 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 ಹೌದು. ಡಿಸ್ಟಿಂಕ್ಷನ್ ಎರಡು ಬೇರೆ ಬೇರೆ ಬರ್ತದೆ ನೋಡಿ. ಅದಕ್ಕೆ ನಾನು ಈಗ ಹೇಳಿದಾಗೆ ಇರುವುದು 10 ವರ್ಷ. ಇದಕ್ಕೆ ಎರಡು ವಾದ ಇದೆ MT ನಾರಾಯಣ ಸರ್. ಒಂದು 376C ಬರದೇ ಇಲ್ಲ ಇದಕ್ಕೆ, ಇದು ಡೈರೆಕ್ಟ್ 376 ಅನ್ನೋದು ಒಂದು ವಾದ. 376C ಯಲ್ಲಿ ನೇರವಾಗಿ ಆ ವ್ಯಕ್ತಿಯ ಸೂಪರ್ವಿಷನ್ನಲ್ಲಿ ಕೆಲಸ ಮಾಡ್ತಿರ್ಬೇಕು ಅಥವಾ ಇರಬೇಕು ಈ ಮಹಿಳೆ ಅಂದರೆ ಮಾತ್ರ. ಉದಾಹರಣೆ ಸಮೇತ ಹೇಳ್ತಾರೆ, ಹಾಸ್ಟೆಲ್ ವಾರ್ಡನ್ನು ಹಾಸ್ಟೆಲ್ನಲ್ಲಿದ್ದಂಥ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದು, ಅಥವಾ ರಿಮಾಂಡ್ ಹೋಮ್ನ ಉಸ್ತುವಾರಿ ವಹಿಸ್ಕೊಂಡಂಥವರು ರಿಮಾಂಡ್ ಹೋಮ್ನಲ್ಲಿರುವಂಥ ಬಾಲಕಿಯನ್ನು ಬಳಸಿಕೊಂಡಿದ್ದು, ಇಂಥ ಪ್ರಕರಣಗಳಲ್ಲಿ ಬರುತ್ತೆ ಹೊರತು ಈಕೆ ನೇರವಾಗಿ ಆತನ ಸೂಪರ್ವಿಷನ್ನಲ್ಲಿ ಇರಲಿಲ್ಲ ಅನ್ನುವ ಕಾರಣಕ್ಕಾಗಿ 376C ಬರಲ್ಲ ಅಂತಾರೆ. ಕರೆಕ್ಟ್, ನಿಜ ನೀವು ಹೇಳ್ತಿರೋದು. ಈಗ 376 ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಈಗ ಅಲ್ವೋ. 376 ಕೇಸ್ ರಿಜಿಸ್ಟರ್ ಆಗಿ ನಿಂತಿದೆ. ಈಗ ಅದ್ರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅಥವಾ ಪಬ್ಲಿಕ್ ಸರ್ವೆಂಟ್ ಆಗಿ ಇದ್ದುಕೊಂಡು ಇಂಥ ವಿಚಾರ ಮಾಡಿದರೆ ಅಂತ ಹೇಳೋ ವಿಚಾರವನ್ನೇ 376C ಯಲ್ಲಿ ಆರಂಭದಲ್ಲೇ ಹೇಳ್ತದೆ. ಒಂದು. ಎರಡನೇದು ನಾನು ಈಗಾಗಲೇ ಹೇಳಿದಾಗೆ, ಈಗ ಬಲವಂತ ಆಗಿದೆಯಾ ಅಂತ ಹೇಳೋ ಪ್ರಶ್ನೆ. ಹೌದು, ಮನ ಒಪ್ಸೋದು ಒಂದು, ಬಲವಂತ ಆಗೋದು ಎರಡು ಬೇರೆ ಬೇರೆ. ಮನ ಒಪ್ಸಿ ಮಾಡೋದು ಇನ್ನೊಂದು. ಅದಕ್ಕಾಗಿ ನಾನು ಹೇಳ್ತಿದ್ದೇನೆ, ಈಗ ಬಲವಂತ ಮಾಡಿದ್ದಾರೆ ಅಂತ ಹೇಳಿ ಆಮಿಷ ತೋರಿಸ್ಬೋದು. ಆಮಿಷ ತೋರಿಸೋದು ಒಂದು ವಿಚಾರ ಬೇರೆ. ಮತ್ತೆ ಇದನ್ನ ಅವರಿಗೆ ಬೇರೆ ಯಾವ್ದಾದ್ರು ಕಿರುಕುಳ ಕೊಡದೆ, ನೀನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ನನ್ನು ಹೊಡೆದಾಕ್ಬಿಡ್ತೀನಿ, ನೀನು ಮರ್ಡರ್ ಮಾಡ್ಬಿಡ್ತೀನಿ ಅಂತ ಹೇಳೋದು, ಅಥವಾ ಬೇರೆ ಯಾವ್ದಾದ್ರು ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡ್ತೀನಿ ಅಂತ ಹೇಳೋದು, ಅಂತ ವಿಚಾರಗಳು ಬಂದಾಗ ವಿಚಾರಗಳು ಬೇರೆ ಬರ್ತದೆ. 354 ಬಾಕಿ ಇರೋ ಸೆಕ್ಷನ್ಗಳೆಲ್ಲ ಸ್ಮಾಲ್ ಸೆಕ್ಷನ್ಗಳು, ಅದಕ್ಕೆ ಅಷ್ಟು ಶಿಕ್ಷೆ ಇಲ್ಲ. ಈ ಸೆಕ್ಷನ್ಗೆ ಇವರು ಮಂತ್ರಿಯಾಗಿ ಅದನ್ನ ಮಂತ್ರಿಯ ಪದವಿಯನ್ನು ದುರುಪಯೋಗ ಮಾಡಿಕೊಂಡು, ನೀನು ಈ ರೀತಿ ಮಾಡಿದ್ರೆ ನಿನ್ಗೆ ಕೆಲಸ ಕೊಡ್ತೇನೆ ಅಂತೇಳಿ ನಾವು, ಅಥವಾ ಬೇರೆ ಇನ್ಯಾವುದೋ ಆಮಿಷ ಮಾಡಿದ್ರೆ ಅದನ್ನ ಇದರ ಪರಿಮಿತಿ ಒಳಗಡೆ ತರಬಾರದು ಅಂತ ಹೇಳಿ ಈ ಅಮೆಂಡ್ಮೆಂಟ್ ತಂದಿದ್ದಾರೆ ಸಾಕಷ್ಟು ಇದಕ್ಕೆ. ಆ ಕಾರಣದಲ್ಲಿ ಅದರ ಪರಿಮಿತಿ ಒಳಗಡೆ ಬರುವುದರಿಂದ ಜಾಮೀನು ಸಿಗ್ತದೆ. ಇವತ್ತು ನಾನು ನೋಡಿದೆ, ಡೆಲ್ಲಿಲಿ ಒಂದು 376ಗೆ ಜಾಮೀನು ಕೊಟ್ಟಿದ್ದಾರೆ. ಅದು ಸೆಷನ್ ಕೋರ್ಟ್ಸ್ ನವರು ಜಾಮೀನು ಕೊಡ್ತಾರೆ. ಈ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡೋದನ್ನು ಬಹಳ ಜನ ಅಡ್ವೊಕೇಟ್ಗಳು ಸಜೆಸ್ಟ್ ಮಾಡ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಅಂದ್ರೆ, ಆಂಟಿಸಿಪೇಟರಿ ಬೇಲ್ ಪಿಟಿಷನ್ ರಿಜೆಕ್ಟ್ ಆಗಿಬಿಟ್ರೆ ಪೊಲೀಸರು ಬಂದು ತಗೊಂಡ್ಬಿಡ್ತಾರೆ ಕಸ್ಟಡಿಗೆ ಅಂತ. ಹೌದು, ನಿಜ. ಪೊಲೀಸರಿಗೆ ಅರೆಸ್ಟ್ ಮಾಡೋ ಯೋಚನೆ ಇರುತ್ತೋ ಇಲ್ವೋ, ಆಂಟಿಸಿಪೇಟರಿ ಬೇಲ್ ಪಿಟಿಷನ್ ರಿಜೆಕ್ಟ್ ಆದ ತಕ್ಷಣ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅದೊಂದು ಭಯ ಇದೆ ಎಲ್ರಿಗೂ. ಎರಡಿದೆ. ಆಂಟಿಸಿಪೇಟರಿ ಬೇಲು ಸೆಷನ್ಸ್ ಕೋರ್ಟ್ಗೆ ಆರಂಭದಲ್ಲಿ ಹಾಕ್ಬಹುದು, ಅಲ್ಲಿ ತಿರಸ್ಕಾರ ಹಾಕಿದ್ರೆ ಹೈಕೋರ್ಟ್ಗೆ ಹೋಗ್ಬಹುದು. ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲೂ ಇಂಟ್ರಿಮ್ ಬೇಲ್ ಕೇಳಬಹುದು. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಇವರು ಬೇಲ್ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಸಾಕಷ್ಟು ನಿರೀಕ್ಷಣಾ ಜಾಮೀನು ತಿರಸ್ಕಾರ ಆಗಿದೆ, ಸಾಕಷ್ಟು ಕೇಸಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ ಕೇಸುಗಳು ಸಾಕಷ್ಟು ಇವೆ. ಕಾರಣ ಏನಂದ್ರೆ, ಅರೆಸ್ಟ್ ಮಾಡೋಕೆ ಸಾಕಷ್ಟು ವ್ಯವಹಾರಗಳು ತಮ್ಮಲ್ಲಿ ವ್ಯವಹಾರಗಳು ಬೇಕಾಗ್ತದೆ. ಅದು ಇಲ್ಲದಿದ್ದ ಕಾಲದಲ್ಲಿ ಅರೆಸ್ಟ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ. ಅದರಿಂದ ನಿರೀಕ್ಷಣಾ ಜಾಮೀನು ಈಗ ಸುಪ್ರೀಂ ಕೋರ್ಟ್ ಬಹಳ ಚೆನ್ನಾಗಿ ಇವನು ಮರ್ಡರ್ ಕೇಸ್ನಲ್ಲಿ ಆಂಟಿಸಿಪೇಟರಿ, ಅದರಲ್ಲಿ ಡೆತ್ ಸೆಂಟೆನ್ಸ್ ಇದೆ ಇದರಲ್ಲಿ ಯಾವುದು ಆಂಟಿಸಿಪೇಟರಿ ಮರ್ಡರ್ ಕೇಸ್ನಲ್ಲಿ, ಅದರಲ್ಲಿ ಜಾಮೀನು ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಬೆಂಚ್ 1980ರಲ್ಲಿ ಇದರ ಬಗ್ಗೆ 5 ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಮರ್ಡರ್ ಕೇಸ್ಗಳಲ್ಲೂ ಜಾಮೀನು ಕೊಡಬಹುದು ಅಂತ ಬರೆದಿದೆ. ಆ ಕಾರಣದಿಂದಾಗಿ ಇದರಲ್ಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಕೋರ್ಟ್ಗಳು ಬಹಳ ಸೆನ್ಸಿಟಿವ್ ಆಗ್ಬಿಟ್ಟಿದೆ. ಅದು ಈಗೀಗ ಆಗಿದೆ, ಬಟ್ ಈಗೀಗ ಅದರ ಬಗ್ಗೆನೂ ಸಾಕಷ್ಟು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ನಾನು ಗಂಡ ಹೆಣ್ಣು ಸೆನ್ಸಿಟಿವ್ ಆಗಿದೆ ಅನ್ನೋದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲ ಆದ್ರೆ ದಾಖಲಾಗಿದ್ದು ಸುಳ್ಳು ಕೇಸು ಅಂತ ಏನಾದರೂ ಪ್ರಕರಣದ ಅಂತ್ಯದಲ್ಲಿ ಗೊತ್ತಾದ್ರೆ ಸುಳ್ಳು ಕೇಸ್ ದಾಖಲಿಸದವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಬರಬೇಕಾಗಿದೆ ನಮ್ಮಲ್ಲಿ. ಅಲ್ಲ, ವ್ಯವಸ್ಥೆ ಇದೆ ಅಲ್ವಾ? ಇಲ್ಲ, ಅದು ಇಂಪ್ಲಿಮೆಂಟ್ ಆಗ್ತಿಲ್ಲ ಸರ್. ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ನಾನು ಹೋಗ್ತೇನೆ ನಿಮ್ಮಲ್ಲಿ. ಹೌದು. ಅದರಿಂದ ಈಗ ಏನಾಗಿದೆ ಏನು ಅಂತ ಹೇಳಿದ್ರೆ, ಈಗ ಒಬ್ಬ ಮಹಿಳೆ ಅಂತ ಹೇಳಿದ ತಕ್ಷಣ, ಮಹಿಳೆಗೆ ಏನಾದರೂ ತೊಂದರೆ ಆಗಿದೆ ಅಂತ ಹೇಳಿದ ತಕ್ಷಣ ಪೊಲೀಸ್ನವರು ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕು. ಇನ್ನೊಂದಿದೆ, ಪೊಲೀಸ್ನವರು
ಮತ್ತೆ ಪುನಃ ಇವರನ್ನ ವಿಕ್ಟಿಮ್ ಅನ್ನ ಯಾವಾಗಲೂ ಮೆಡಿಕಲ್ ಟ್ರೀಟ್ಮೆಂಟ್ಗೂ ತೋರ್ಸ್ಕೊಡ್ಬೇಕು ಅಂತ ಹೇಳಿನೂ ಇದೆ. ತಕ್ಷಣ ತಕ್ಷಣ ಮಾಡ್ಬೇಕು. ತಕ್ಷಣ ಆಗಿಲ್ಲ ಅಂದ್ರೆ ಇವಳು ಒಬ್ಳು ಮದುವೆ ಆಗದ ಹುಡುಗಿ ಒಬ್ಳು ಅವ್ರನ್ನು ಇದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಗೆ ಸಬ್ಜೆಕ್ಟ್ ಮಾಡ್ಲೇಬೇಕಾಗ್ತದೆ. ಮಾಡಿ ಎಷ್ಟು ಮಟ್ಟಿಗೆ, ಯಾಕಂದ್ರೆ ಮದುವೆ ಆಗದ ಹುಡುಗಿ ಈಗ ಏನು ಮೈ ಮೇಲೆ ಗಾಯಗಳು ಏನಿದ್ರೆ ಸಿಕ್ಲಿಕ್ಕಿಲ್ಲ ಇಷ್ಟೊತ್ತಿಗೆ, ಯಾಕಂದ್ರೆ ತಿಂಗಳ ಆಗಿದೆ, ಸಿಕ್ಲಿಕ್ಕಿಲ್ಲ. ಆದರೆ ಅವಳು ಒರಿಜಿನಾಲಿಟಿಯನ್ನು ಕರ್ಕೊಂಡಿದ್ದಾರೆ ಇಲ್ವೋ ಅಂತ ಹೇಳೋ ವಿಚಾರವನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಲೇಡಿ ಡಾಕ್ಟರ್ ಎಕ್ಸಾಮಿನೇಷನ್ ಮಾಡಿ ಚರ್ಚೆ ಮಾಡ್ತಾರೆ. ಓಕೆ, ಲೆಟ್ ಅಸ್ ಸಿ. ಥ್ಯಾಂಕ್ ಯು ಸೋ ಮಚ್ MT ನಾಣಯ್ಯ ಸರ್. ಇಬ್ಬರು ಹಿರಿಯ ವಕೀಲರು, ಇಬ್ಬರದು ಒಂದೊಂದು ಅಭಿಪ್ರಾಯ. ರಮೇಶ್ ಜಾರಕಿಹೊಳಿ ಆಂಟಿಸಿಪೇಟ್ರಿ ಬೇಲ್ಗೆ ಈಗ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಪ್ರಯೋಜನ ಇಲ್ಲ, ಆಂಟಿಸಿಪೇಟ್ರಿ ಬೇಲ್ ಸಿಗೋದು ಬಹಳ ಕಷ್ಟ ಅಂತ KV ಧನಂಜಯ ಹೇಳಿದರು. MT ನಾಣಯ್ಯನವರು ಮನೇಲಿ ಕೂತ್ಕೊಂಡು TV ನೋಡ್ತಾ ಇದ್ರಂತೆ. KV ಧನಂಜಯ ಹೇಳಿದ ಸರಿ ಅಲ್ಲ, ಈಗ ಆಂಟಿಸಿಪೇಟ್ರಿ ಬೇಲಿಗೆ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಸಿಗುತ್ತೆ ಆಂಟಿಸಿಪೇಟ್ರಿ ಬೇಲ್ ಅಂತ ಅವ್ರಿಗೆ ಅನ್ನಿಸ್ತು. ಅವ್ರು ಕಾಲ್ ಮಾಡಿದರು, ಹಾಕ್ಕೋಬೋದು, ಈಗ ಏನು ಸಮಸ್ಯೆ ಇಲ್ಲ, ಮರ್ಡರ್ ಕೇಸ್ಗಳಲ್ಲಿ ಆಂಟಿಸಿಪೇಟ್ರಿ ಬೇಲ್ ಸಿಗ್ತಾ ಇದೆ ಅಂತ MT ನಾಣಯ್ಯನವರು ಹೇಳಿದ್ರು. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ, ಚೆನ್ನಾಗಿರುತ್ತೆ ಈ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಳ್ಳೋದಕ್ಕೆ. ಫೈನ್, ಬಂದು ಹಾಜರಾಗಿದ್ದಾಯಿತು. 3 ಗಂಟೆ ಅಷ್ಟೊತ್ತಿಗೆ ಕೋರ್ಟಿಗೆ ಬಂದಿದ್ದು, ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು, 2.5 ತಾಸು ಆದಮೇಲೆ ಹೊರಗೆ ಬಂದಿದ್ದು. ಅದಕ್ಕಿಂತ ಮುಂಚೆ ಕೂಡ ಒಂದು ಹೈ ಡ್ರಾಮಾ ನಡೀತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.